ಸೊ ಗೈಸ್, ಈಗ ನಿಮ್ಮ ಚಾನಲಲ್ಲಿ ಬಂದುಬಿಟ್ಟು 0 ಸಬ್ಸ್ಕ್ರೈಬರ್ಸ್ ಇದ್ದರೆ ಯಾವ ಥರ ನಿಮ್ಮ ವೀಡಿಯೋನ ವೈರಲ್ ಮಾಡ್ಬೋದು. ಓಕೆನಾ ಅಂದ್ಕೊಳ್ಳಿ. ಈಗ ತುಂಬ ಜನದ್ದು ಬಂದುಬಿಟ್ಟು ಲೈಕ್ 100 ಸಬ್ಸ್ಕ್ರೈಬರ್ಸ್, 200 ಸಬ್ಸ್ಕ್ರೈಬರ್ಸು, ಇಲ್ಲ 50 ಸಬ್ಸ್ಕ್ರೈಬರ್ಸು ಇರ್ತಾರೆ. ಸೊ ಇವ್ರ ಚಾನಲಲ್ಲಿ ವೀಡಿಯೋನ ನಾವು ಯಾವ ಥರ ವೈರಲ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಿಮ್ಮದು ಒಂದು 10,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಲ್ಲ ಅಂದರೆ ಅಂದ್ಕೊಳ್ಳಿ 1,00,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಈ ಥರ ಸಬ್ಸ್ಕ್ರೈಬರ್ ಇದ್ದರೆ ನಿಮ್ಮದು ಈಸಿಲಿ ಬಂದುಬಿಟ್ಟು ಏನಾಗಬಹುದು, ವಿಡಿಯೋ ವೈರಲ್ ಆಗಿಬಿಡುತ್ತೆ. 1-2 ಡೇಸ್ ಟೈಮ್ ತಗೊಳುತ್ತೆ. ಅದಾದಮೇಲೆ ಅವ್ರದ್ದು ಎಷ್ಟು ಅವರೇಜ್ ವ್ಯೂಸ್ ಬರಬೇಕೋ ಅಷ್ಟು ವ್ಯೂಸು ಬಂದೇ ಬರುತ್ತೆ. ಬಟ್ ಇಲ್ಲಿ 0 ಸಬ್ಸ್ಕ್ರೈಬರ್ಸು, ಇಲ್ಲ 50, ಇಲ್ಲ 100, 200 ಸಬ್ಸ್ಕ್ರೈಬರ್ಸ್ ಇದ್ದು ನಿಮ್ಮ ವೀಡಿಯೋನ ನೀವು ಆ ಥರ ವೈರಲ್ ಮಾಡ್ಬೋದು. ಸೊ ಇವತ್ತಿನ ವೀಡಿಯೋದಲ್ಲಿ ಅದೇ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ನಿಮ್ಮ ಏನು ಯೂಟ್ಯೂಬ್ ಏನಿದೆ ಅದ್ರ ಪ್ರಕಾರ ನಾವು ಯೂಟ್ಯೂಬ್ದು ಪ್ರಕಾರ ನಾವು ಏನಾದರೂ ಕೆಲಸ ಮಾಡಿದರೆ ನಮ್ಮದು ವೀಡಿಯೋ ಏನಿದೆ 0 ಸಬ್ಸ್ಕ್ರೈಬರ್ಸಿಂದನೇ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಆ 4 ಪಾಯಿಂಟ್ಸ್ ಏನು ಹೇಳ್ತೀನಿ, ಆ 4 ಪಾಯಿಂಟ್ಸ್ನ ನೀವು ಅಪ್ಲೈ ಮಾಡಿದರೆ ಓಕೆನಾ, ಆ ಕಂಡೀಷನಲ್ಲಿ ಹೋಗ್ಬಿಟ್ಟು ನಿಮ್ಮದು ವೀಡಿಯೋಗೆ ವ್ಯೂಸು ಚೆನ್ನಾಗೇ ಬರುತ್ತೆ. ಬಟ್ ಇಲ್ಲ, ನಾನು 4 ಪಾಯಿಂಟ್ಸ್ ನೋಡಲ್ಲ, 1-2 ಪಾಯಿಂಟ್ಸ್ನ ನೋಡಿಬಿಟ್ಟು 2 ಪಾಯಿಂಟ್ನ ನಾನು ಸ್ಕಿಪ್ ಮಾಡಿಬಿಡ್ತೀನಿ ಅಂದರೆ ಇಲ್ಲ, ಹಾಗಲ್ಲ. ನಿಮಗೆ 4 ಪಾಯಿಂಟ್ಸ್ ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಬೇಕು. ಆ್ಯಂಡ್ ಲಾಸ್ಟಲ್ಲಿ ನಾನು ನಿಮಗೆ ಒಂದು ಬೋನಸ್ ಟಿಪ್ನು ಕೊಡ್ತೀನಿ, ಅದನ್ನು ಫಾಲೋ ಮಾಡಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಸೊ ಡೀಟೇಲ್ಸಾಗಿ ಬಂದುಬಿಟ್ಟು ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ನಿಮಗೆ ಆಗಲೇ ಗೊತ್ತಾಗೋದು. ಆ್ಯಂಡ್ ಸ್ಕಿಪ್ ಮಾಡಿ ನೋಡಬೇಡಿ, ನಿಮಗೆ ಗೊತ್ತಾಗಲ್ಲ. ಆಮೇಲೆ ಪಾಯಿಂಟ್ಸ್ಗಳನ್ನ ಮಿಸ್ ಮಾಡಿಬಿಡ್ತೀರಾ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಮೊದಲನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ನಾನು ಎಲ್ಲನೂ ಬಂದುಬಿಟ್ಟು ನೋಟ್ ಮಾಡಿ ಇಟ್ಟಿದ್ದೀನಿ ಲ್ಯಾಪ್ಟಾಪಲ್ಲಿ. ನಿಮಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಂದು ಬೋರ್ಡ್ ಇಲ್ಲ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಿಲ್ಲ ಅಂದರೆ ನಂದು ಟ್ರೈಪೋರ್ಡ್ ಇಲ್ಲ ನಾನು ಇಟ್ಕೊಂಡು ಶೂಟ್ ಮಾಡೋಕ್ಕೆ. ಆ್ಯಂಡ್ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಾನೀಗ ವೀಡಿಯೋಸ್ಗಳು ಬಂದುಬಿಟ್ಟು ಮಾಡೋದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ನಂಗೆ ಟೈಮ್ ಸಾಲ್ತಾ ಇಲ್ಲ. ಬಟ್ ಇವಾಗಿಂದ ನಿಮಗೆ ಕಂಟಿಸ್ಟೆನ್ಸ್ ಆಗಿ ವೀಡಿಯೋ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಯಾಕಂದರೆ ನಾನೊಂದು ಸ್ವಲ್ಪ ಸೀರಿಯಸ್ ಆಗಿದ್ದೀನಿ ಯೂಟ್ಯೂಬ್ನ ತಗೊಂಡು. ಓಕೆನಾ. ಸೊ ಮೊದಲನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ, ಸೊ 90% ಜನ ಏನಿದ್ದಾರೆ ಅವರು 90%, 100%ಅಲ್ಲಿ 90% ಜನ ಯೂಟ್ಯೂಬಲ್ಲಿ ದುಡ್ಡು ಸಂಪಾದನೆ ಮಾಡಬೇಕಂತ ಬರ್ತಾರೆ. ಆ್ಯಂಡ್ ಹೆಂಗೆ ಬರ್ತಾರೆ ಅವರು, ಬೇರೆಯವ್ರನ್ನ ನೋಡಿಬಿಟ್ಟು. ಈಗ ಬೇರೆಯವ್ರು ಯಾವುದಾದ್ರೂ ಒಂದು ಯೂಟ್ಯೂಬ್ ವೀಡಿಯೋ ಮಾಡಿರ್ತಾರೆ, ಸೊ ಅದನ್ನು ನೋಡಿಬಿಟ್ಟು ತುಂಬ 90% ಜನ ಏನು ಬರ್ತಾರೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋಕ್ಕೆ. ಸೊ ಅವ್ರು ಏನು ಮಾಡ್ತಾರೆ, ಬೇರೆಯವ್ರ ವೀಡಿಯೋಸ್ನ ನೋಡಿಬಿಟ್ಟು ಅವ್ರ ವೀಡಿಯೋನು ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಸೊ ಒಂದು ವೀಡಿಯೋ ಮಾಡಿದ್ರಾ, ಯಾರ್ದಾದ್ರೂ ಬೇರೆಯವ್ರದ್ದು ವೀಡಿಯೋ ನೋಡಿಬಿಟ್ಟು ಮಾಡಿದ್ರ ಒಂದು ವೀಡಿಯೋ, ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಸೊ ನೆಕ್ಸ್ಟೂ ಹಂಗೆ ಮಾಡ್ತಾರೆ. ಸೊ ಅವ್ರ ಮೈಂಡಿಂದ ಈಗ ಅಂದ್ಕೊಳ್ಳಿ ಐಫೋನ್ ಇದೆ ಅವ್ರ ಹತ್ರ, ಸೊ ಐಫೋನ್ ಪಾಸ್ವರ್ಡ್ ಯಾವ ಥರ ಚೇಂಜ್ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತಾರೆ ಅಂದ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ನೆಕ್ಸ್ಟ್ ಅವ್ರ ಮೈಂಡಲ್ಲಿ ಇನ್ನೊಂದು ಐಡಿಯಾ ಬಂದುಬಿಡುತ್ತೆ. ಲೈಕ್ ನಾವು ವ್ಲಾಗಿಂಗ್ ಯಾವ ಥರ ಮಾಡ್ಬೋದು, ಇಲ್ಲ ಮಿನಿ ವ್ಲಾಗ್ ಮಾಡ್ತಾರೆ, ಇಲ್ಲಾಂದರೆ ನೆಕ್ಸ್ಟು ಫೋಟೋಸ್ ಯಾವ ಥರ ಡಿಲೀಟ್ ಮಾಡೋದು, ಇಲ್ಲಾಂದರೆ ಮತ್ತೆ ನೆಕ್ಸ್ಟು ಮನೆಯಲ್ಲಿ ಅಡುಗೆ ಹೆಂಗೆ ಮಾಡೋದು. ಸೊ ಏನು ಮಾಡ್ತಾರಂದರೆ ಎಲ್ಲನೂ ಮಿಕ್ಸಪ್ ಮಾಡ್ತಾರೆ. ಸೊ ಎಲ್ಲನೂ ಮಿಕ್ಸಪ್ ಮಾಡಿದಾಗ ಆಗ ನಿಮಗೆ ಕಷ್ಟ ಆಗುತ್ತೆ ನಿಮ್ಮ ವೀಡಿಯೋ ವೈರಲ್ ಮಾಡೋಕ್ಕೆ. 1-2 ವೀಡಿಯೋ ವೈರಲ್ ಹೋಗ್ಬಿಡುತ್ತೆ. ಬಟ್ ನಿಮಗೆ ಅವರೇಜ್ ವ್ಯೂಸ್ ಏನಿದೆ ಅದು ಸಿಗಲ್ಲ, ಮತ್ತು ನಿಮ್ಮ ವ್ಯೂಸ್ ಬಂದುಬಿಟ್ಟು ಡೌನ್ ಆಗಿಬಿಡುತ್ತೆ. ಸೊ ಮೇಯ್ನಾಗಿ ಫಸ್ಟು ನೀವು ಯಾರನ್ನಾದ್ರೂ ಯೂಟ್ಯೂಬಲ್ಲಿ ನೋಡು ಬಂದ್ರೂ, ಇಲ್ಲ ನೀವಾಗೇ ಯೂಟ್ಯೂಬಲ್ಲಿ ಬಂದಿದ್ದೀರಾ ಅಂದರೆ ನಿಮ್ಗೆ ಏನು ಮಾಡಬೇಕು, ನಿಮಗೆ ಬಂದುಬಿಟ್ಟು ಮಾಡಬೇಕಾಗಿರೋದು ಒಂದೇ ಕೆಲಸ. ಸೊ ಫಸ್ಟು ನೀವೇನು ಮಾಡಬೇಕು, ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಆಗಿರೋ ಕ್ಯಾಟಗಿರಿನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆಡಿಯನ್ಸ್ ಏನು ಥಿಂಕ್ ಮಾಡ್ತಿದ್ದಾರೆ ಅದನ್ನು ನೀವು ನೋಡಬೇಕು. ನಿಮ್ಮ YT ಸ್ಟುಡಿಯೋದಲ್ಲಿ ನಿಮಗೆ ತೋರಿಸ್ಬಿಡುತ್ತೆ. ಓಕೆ, ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಯಾವ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಿದೆ, ನೀವು ಯಾವ ಥರ ವೀಡಿಯೋ ಮಾಡಬೇಕು ಅಂತ. ಬಟ್ ನೀವು ಅದನ್ನೆಲ್ಲ ನೋಡಲ್ಲ. ನೀವೇನು ನೋಡ್ತೀರಾ, ಜಸ್ಟ್ ನಿಮ್ಮ ಮೈಂಡಿಂದ ಥಿಂಕ್ ಮಾಡ್ತೀರಾ ಆ್ಯಂಡ್ ಅದೇ ಥರ ವೀಡಿಯೋ ಮಾಡ್ತೀರಾ. ನಿಮ್ಮ ಮೈಂಡಲ್ಲಿ ನಿಮಗೆ ಏನು ಅನಿಸುತ್ತೋ ಅದು ಮಾಡ್ತೀರಾ. ಬಟ್ ನಿಮಗೆ ಅನಿಸಿದ ವೀಡಿಯೋ ನೀವು ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ನೀವೇ ನೋಡಬೇಕು ಆ ವೀಡಿಯೋ. ಆಡಿಯನ್ಸ್ ಅಂತೂ ನೋಡಲ್ಲ, ಯಾಕಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಅವ್ರಿಗೆ ಬೇರೆಯೇ ವೀಡಿಯೋ ಬೇಕಾಗಿರುತ್ತೆ, ನೀವು ಮಾಡಿರಲ್ಲ. ಓಕೆನಾ. ಸೊ ನಿಮಗೇನು ಮಾಡಬೇಕು, ಆಡಿಯನ್ಸ್ ಏನು ಒಪಿನಿಯನ್ ಇದೆ, ಆಡಿಯನ್ಸ್ ಯಾವ ಥರ ನೋಡುತ್ತೆ ವೀಡಿಯೋ, ಆಡಿಯನ್ಸ್ಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ನೋಡಿಬಿಟ್ಟು ಮಾಡಿ. ಆಗ ಬಂದುಬಿಟ್ಟು ನಿಮ್ಮದು ಬೇಗ ಬಂದುಬಿಟ್ಟು ವೈರಲ್ ಆಗುತ್ತೆ ವೀಡಿಯೋ. ನೀವು ಆಡಿಯನ್ಸ್ ಡಿಮ್ಯಾಂಡಲ್ಲಿ ವೀಡಿಯೋ ಏನಾದರೂ ಮಾಡಿದರೆ ಆ ಕಂಡೀಷನಲ್ಲಿ 100% ನಾನು ಹೇಳ್ತೀನಿ, ನೀವು ಬರೆದು ತಗೊಳ್ಳಿ, ನಿಮ್ಮ ವೀಡಿಯೋನೂ ವೈರಲ್ ಆಗುತ್ತೆ ಆ್ಯಂಡ್ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ನೂ ಸಿಗ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ
ವ್ಯೂಸ್ನೂ ಕೂಡ ಸಿಗುತ್ತೆ. ಬೈ ಚಾನ್ಸ್ ನಿಮ್ದು ಏನಾದರೂ ಚಾನೆಲ್ ಮಾನಿಟೈಸೇಷನ್ ಏನಾದರೂ ಆಗಿಲ್ಲ ಅಂದರೆ ನಿಮ್ಮ ಚಾನೆಲ್ನೂ ಕೂಡ ಮಾನಿಟೈಸೇಷನ್ ಆಗುತ್ತೆ. ಸೊ ಮೇಯ್ನಾಗಿ ನೀವು ಮಾಡಬೇಕಾಗಿರೋದು ಕೆಲಸ ಏನು, ಆಡಿಯನ್ಸ್ ಡಿಮ್ಯಾಂಡಲ್ಲಿ ವೀಡಿಯೋನ ಮಾಡಬೇಕು. ನಿಮ್ಮ ಮೈಂಡಿಂದ ಥಿಂಕ್ ಮಾಡೋದನ್ನ ಬಿಟ್ಟುಬಿಟ್ಟು ಆಡಿಯನ್ಸ್ ಡಿಮ್ಯಾಂಡಲ್ಲಿ ವೀಡಿಯೋನ ಮಾಡಿ. ಓಕೆನಾ ಗೈಸ್? ಸೊ ಮೊದಲನೇ ಪಾಯಿಂಟು, ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು. ಯಾವಾಗಲೂ ನಿಮ್ಮ ಮನಸ್ಸಿಗೆ ಬಂದಿದ್ದು ವೀಡಿಯೋನ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್? ಇದಾಯಿತು ನಮ್ಮದು ಮೊದಲನೇ ಪಾಯಿಂಟು. ಸೊ ಎರಡನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ನೋಡಿ, ಸೊ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗ ಅಂದ್ಕೊಳ್ಳಿ, ಎರಡನೇ ಪಾಯಿಂಟ್ದು ಒಂದು ಎಕ್ಸಾಂಪಲು, ಬೆಸ್ಟ್ ಎಕ್ಸಾಂಪಲು. ಸೊ ಅಂದ್ಕೊಳ್ಳಿ, ಈಗ ನೀವು 1 ಲಕ್ಷದ್ದು ನಿಮ್ಮ ಹತ್ರ ಕ್ಯಾಮ್ರಾ ಇದೆ, ಓಕೆನಾ? ಆ್ಯಂಡ್ ನೀವು 50 ಲಕ್ಷ ಕೊಟ್ಬಿಟ್ಟು ನಿಮ್ಮ ಸೆಟಪ್ ಎಲ್ಲ ರೆಡಿ ಮಾಡಿದ್ದೀರಾ, ಓಕೆನಾ? ಅದಾದಮೇಲೆ ನಿಮ್ಮದು ಒಳ್ಳೆ ಕ್ವಾಲಿಟಿದು ನಿಮ್ಮ ಹತ್ರ ಮೈಕ್ ಇದೆ, ಓಕೆನಾ? ಸೊ ನೀವೇನು ಮಾಡ್ತೀರಾ, ವೀಡಿಯೋನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ನೋಡಿದವರು ನಿಮ್ಮ ವೀಡಿಯೋನ ಬಿಡೋದೇ ಇಲ್ಲ, ಓಕೆನಾ? ಸೊ ವೀಡಿಯೋನೂ ಚೆನ್ನಾಗಿರುತ್ತೆ, ಸೆಟಪ್ಪು ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ, ಕ್ಯಾಮ್ರಾ ಕ್ವಾಲಿಟಿ ಆ್ಯಂಡ್ ನಿಮ್ಮ ವೀಡಿಯೋ ಕ್ವಾಲಿಟಿ ಏನಿದೆ ಅದನ್ನು ಕೂಡ ಚೆನ್ನಾಗಿರುತ್ತೆ. 8K ಅಂದ್ಕೊಳ್ಳಿ, 8K ಕ್ವಾಲಿಟಿಯಲ್ಲಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ವೀಡಿಯೋ. ಬಟ್ ಇಲ್ಲಿ ನಿಮ್ಮ ವೀಡಿಯೋ ತುಂಬ ಚೆನ್ನಾಗಿದ್ದು ಬಟ್ ಆಡಿಯನ್ಸ್ ಇಲ್ಲಿ ಕ್ಲಿಕ್ ಮಾಡಿಲ್ಲ ಅಂದರೆ ನಿಮ್ಮ ವೀಡಿಯೋಗೆ ವ್ಯೂಸ್ ಬರುತ್ತಾ? ಓಕೆನಾ? ಸೊ ಬರಲ್ಲ ಅಲ್ವಾ? ಸೊ ಆಡಿಯನ್ಸ್ ಕ್ಲಿಕ್ ಮಾಡಿದ್ರೇ ಅಲ್ವಾ ನಿಮ್ಮ ವೀಡಿಯೋಗೆ ವ್ಯೂಸ್ ಬರೋದು, ನಿಮ್ಮದು ಎಷ್ಟೇ ಚೆನ್ನಾಗಿರಲಿ ವೀಡಿಯೋ. ಸೊ ಆಡಿಯನ್ಸ್ ಕ್ಲಿಕ್ ಮಾಡಬೇಕು ಅಂದರೆ ನೀವು ಏನು ಮಾಡಬೇಕು, ನಿಮ್ಮದು ಮೇಯ್ನಾಗಿ ಇರೋದು ಏನಂದರೆ ನಿಮ್ಮ ಥಂಬ್ನೈಲ್, ಓಕೆನಾ? ನಿಮ್ಮ ಥಂಬ್ನೈಲ್ ಏನಿದೆ ಆ್ಯಂಡ್ ಆ ಥಂಬ್ನೈಲ್ನ ಬಂದುಬಿಟ್ಟು ಅಷ್ಟೇ ಕ್ಲಿಕ್ಕಬಲ್ ಮಾಡಬೇಕು ಆ್ಯಂಡ್ ನಿಮ್ಮ ಟೈಟಲ್ನೂ ಕೂಡ ಅಷ್ಟೇ ಕ್ಲಿಕ್ಕಬಲ್ ಮಾಡಬೇಕು. ಈಗ ನೀವು ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಒಂದು ವೀಡಿಯೋ ಮಾಡಿದ್ದೀರಾ ಅಂದರೆ ಅದು ಅಷ್ಟೇ, ಎಷ್ಟು ಟೈಮ್ ಕೊಟ್ಟಿರ್ತೀರ ನೀವು ವೀಡಿಯೋ ಮಾಡೋದಕ್ಕೆ, ಅಷ್ಟೇ ಟೈಮ್ ಬಂದುಬಿಟ್ಟು ನೀವು ಥಂಬ್ನೈಲ್ ಆ್ಯಂಡ್ ಟೈಟಲ್ ಥಿಂಕ್ ಮಾಡಿ ಇಡೋದ್ರಲ್ಲಿ ಕೊಡಬೇಕು. ಸೊ ಈ ಥರ ನೀವೇನಾದರೂ ಮಾಡಿದರೆ ನಿಮ್ಮದು 100% ವೀಡಿಯೋ ವೈರಲ್ ಆಗುತ್ತೆ, ಓಕೆನಾ? ಸೊ ಮೇಯ್ನಾಗಿ ಬಂದುಬಿಟ್ಟು ನಿಮ್ಮದು ಏನಿರಬೇಕು, ನಿಮ್ಮದು ಟೈಟಲ್ ಆ್ಯಂಡ್ ಥಂಬ್ನೈಲ್ ಏನಿದೆ ಅದು ಕ್ಲಿಕ್ ಬೈಟ್ ಇರಬೇಕು. ಸೊ ಆಡಿಯನ್ಸ್ ನೋಡಿದಾಗಲೇ ಓದಿದಾಗಲೇ ಅವ್ರಿಗೆ ಗೊತ್ತಾಗ್ಬಿಡಬೇಕು, ಓಕೆ ಈ ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ನಾನು ಕ್ಲಿಕ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಮೈಂಡಲ್ಲಿ ಬರಬೇಕು, ಓಕೆನಾ? ಆ್ಯಂಡ್ ಏನೇನೋ ಥಂಬ್ನೈಲು ಕ್ಲಿಕ್ ಬೈಟ್ ಅಂದರೆ ನೀವು ವಿಡಿಯೋದಲ್ಲಿ ಏನಿಲ್ಲ ಆ ಥರ ಥಂಬ್ನೈಲ್ ಮಾಡೋದಲ್ಲ, ಓಕೆನಾ? ಸೊ ವಿಡಿಯೋದಲ್ಲಿ ಏನಿದೆ ಅದೇ ಟಾಪಿಕ್ ರಿಲೇಟೆಡ್ ನೀವು ಥಂಬ್ನೈಲಲ್ಲೂ ಟೈಟಲಲ್ಲೂ ಮೆನ್ಷನ್ ಮಾಡಿರಬೇಕು ಆ್ಯಂಡ್ ಕ್ಲಿಕ್ ಬೈಟ್ ಆಗಿ ನೀವು ಮಾಡಬೇಕು, ಓಕೆನಾ? ಸೊ ನಿಮಗೆ ಗೊತ್ತಾಗ್ತಾ ಇಲ್ಲ ನನಗೆ ಯಾವ ಥರ ಮಾಡಬೇಕು ಏನು ಎತ್ತ ಅಂತ, ನೀವು ಬೇಕಿದ್ರೆ ChatGPT ಹೆಲ್ಪ್ ತಗೊಂಡು ಮಾಡ್ಬೋದು, ಇನ್ನೂ ಅಟ್ರಾಕ್ಟಿವ್ ಆಗಿ ಇನ್ನೂ ಚೆನ್ನಾಗಿರೋ ಟೈಟಲ್ ಥಂಬ್ನೈಲ್ ಮಾಡ್ಬೋದು, ಓಕೆನಾ? ನಿಮಗೆ ಐಡಿಯಾ ಕೊಡುತ್ತೆ. ಯಾರು ಕೊಡುತ್ತೆ? ChatGPT ಕೊಡುತ್ತೆ. ಈಗಂತೂ ಬಂದುಬಿಟ್ಟು AI ಬಂದುಬಿಟ್ಟು ತುಂಬ ಈಸಿ ಆಗಿಬಿಟ್ಟಿದೆ ಕ್ರಿಯೇಟರ್ಸ್ಗೆ. ಸೊ ಮೇಯ್ನಾಗಿ ನೀವು ಏನು ಮಾಡಬೇಕು, ಟೈಟಲ್ ಮತ್ತು ಥಂಬ್ನೈಲ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಅದು ನಿಮ್ಮದು ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ವ್ಯೂಸ್ ಆ್ಯಂಡ್ ಏನು ಸಬ್ಸ್ಕ್ರೈಬರ್ಸ್ ನಿಮಗೆ ಸಿಗ್ತಾರೆ. ಸೊ ಆದಷ್ಟು ಬಂದುಬಿಟ್ಟು ಥಂಬ್ನೈಲ್ ಮತ್ತು ಟೈಟಲ್ ಏನಿದೆ ಅದನ್ನು ಕರೆಕ್ಟಾಗಿ ಮಾಡಿ. ಸೊ ಅದಾದಮೇಲೆ ನಾವು 3ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಗೈಸ್, ತುಂಬ ಜನ ಯಾರೆಲ್ಲ ಇದು ಬಂದುಬಿಟ್ಟು 90% ಯೂಟ್ಯೂಬರ್ಸ್ ಏನಿದ್ದಾರೆ ಮಾಡೇ ಮಾಡ್ತೀರಾ. ಸೊ ಅದರಲ್ಲೂ ಬಂದುಬಿಟ್ಟು ಹೊಸ ಚಾನಲ್ಸ್ ಯಾರು ಇರ್ತೀರ ಅದಂತೂ ಮಾಡೇ ಮಾಡ್ತೀರಾ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ, ಓಕೆನಾ? ಇನ್ನೂ ಹಳೆಯ ಕಾಲದ್ದು ಇದನ್ನೇ ಅಪ್ಲೈ ಮಾಡ್ಕೊಂಡು ಬರ್ತಾ ಇರ್ತೀರ. ಸೊ ಈಗ ಅಪ್ಗ್ರೇಡ್ ಆಗಿದೆ, ಸೊ ನೀವು ಈಗ ಮಾಡೋ ಹಂಗಿಲ್ಲ. ಸೊ ಏನಂದರೆ ತುಂಬ ಜನ ಬಂದುಬಿಟ್ಟು ಯಾರು ಲೈಕ್ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ತುಂಬ ಜನ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಏನು ಮಾಡ್ತಾರೆ, ಸೊ ಹೆಲೋ ಗೈಸ್, ನನ್ನ ಹೆಸರು ಹೀನಾ, ನಾನು ಇಲ್ಲಿಂದ ಮಾತಾಡ್ತಾ ಇದ್ದೀನಿ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಅದೇ ಹೇಳ್ಕೊಡ್ತೀನಿ ಇದು ಹೇಳ್ಕೊಡ್ತೀನಿ, ಸೊ ವಿಡಿಯೋ ನೋಡಿ ಅದು ಇದು ಅಂತ ಬಂದುಬಿಟ್ಟು ತುಂಬ ಜನ ಇಂಟ್ರೊಡಕ್ಷನ್ ಕೊಡ್ತೀರಾ. ಸೊ ಇದು ನೀವು ಮಾಡೋಂಗಿಲ್ಲ. ಸೊ ಫಸ್ಟು ಬಂದುಬಿಟ್ಟು ನಡೀತಾ ಇತ್ತು ಈ ಥರ ಇಂಟ್ರೊಡಕ್ಷನ್ ಅದೆಲ್ಲ ನಡೀತಾ ಇತ್ತು. ಆ್ಯಂಡ್ ಇನ್ನೂ ತುಂಬ ಜನ ನಾನು ನೋಡಿದ್ದೀನಿ ಆ್ಯಡ್ಗಳು ಹಾಕ್ಬಿಡ್ತಾರೆ, ಆ್ಯಡಲ್ಲ ಲೈಕ್ ಇಂಟ್ರೊಡಕ್ಷನ್ದು ಅವ್ರದ್ದು ಸ್ಮಾಲ್ ವೀಡಿಯೋ ಹಾಕ್ಬಿಡ್ತಾರೆ. ಸೊ ಇದನ್ನೆಲ್ಲ ನೀವು ಹಾಕಕ್ಕೆ ಹೋಗ್ಬಿಡಿ, ಇದು ಅವಶ್ಯಕತೆ ಇಲ್ಲ. ಆಡಿಯನ್ಸ್ ಬಂದುಬಿಟ್ಟು ಬೋರ್ ಆಗಿಬಿಡುತ್ತೆ, ಓಕೆನಾ? ಸೊ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ. ಸೊ ನಿಮಗೆ ಬಂದುಬಿಟ್ಟು ಸ್ಟಾರ್ಟಿಂಗ್ 10 ಸೆಕೆಂಡ್ ಸಿಗುತ್ತೆ ನಿಮ್ಮ ಆಡಿಯನ್ನ ಹಿಡಿದಿಟ್ಕೊಳ್ಳೋಕ್ಕೆ, ಓಕೆನಾ? ನಿಮ್ಮ ವೀಡಿಯೋದಲ್ಲಿ ಇಟ್ಕೊಳ್ಳೋಕ್ಕೆ ನಿಮಗೆ 10 ಸೆಕೆಂಡ್ ಸಿಗುತ್ತೆ. ನೀವು ಆ 10 ಸೆಕೆಂಡಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಹೆಲೋ ಗೈಸ್, ನನ್ನ ಹೆಸರು ಹೀನಾ, ನಾನು ಇಲ್ಲಿಂದ ಮಾತಾಡ್ತಿದ್ದೀನಿ, ನಾನು ಇಲ್ಲಿರೋದು ಅಲ್ಲಿರೋದು, ನಾನು ಈ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತೀನಿ ಆ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂದರೆ ಆಡಿಯನ್ಸ್ ಬೋರ್ ಆಗಿಬಿಡುತ್ತೆ. ಸೊ ನಿಮಗೇನು ಮಾಡಬೇಕು ಅದನ್ನೆಲ್ಲ ಬಂದುಬಿಟ್ಟು ಹೇಳೋ ಹಾಗಿಲ್ಲ, ಓಕೆನಾ? ಆ ಇಂಟ್ರೊಡಕ್ಷನ್ ಫಸ್ಟೆಲ್ಲ ನಡೀತಿತ್ತು, ಈಗ ನಡೆಯಲ್ಲ, ಯಾಕಂದರೆ ತುಂಬ ಕ್ರಿಯೇಟರ್ಸ್ ಆಗಿಬಿಟ್ಟಿದ್ದಾರೆ ಹಾಗಾಗಿ. ಸೊ ನಿಮ್ಮದು
ನಿಮ್ಮದು ಇಂಟ್ರಡಕ್ಷನ್ ಏನಿದೆ ಅದು ಕೊಡಬೇಡಿ. ನೀವು ಮಧ್ಯದಲ್ಲಿ ಬೇಕಿದ್ರೆ ಕೊಟ್ಕೊಳ್ಳಿ, ವಿಡಿಯೋ ಮಧ್ಯದಲ್ಲಿ ಬೇಕಿದ್ರೆ ನೀವು ಕೊಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಮಧ್ಯದಲ್ಲಿ ಹೇಳಿ. ಸ್ಟಾರ್ಟಿಂಗಲ್ಲೇ ಬಂದುಬಿಟ್ಟು ನಿಮ್ಮದು ಏನು ಟಾಪಿಕ್ ಇದೆ ಆ 10 ಸೆಕೆಂಡಲ್ಲಿ ನಿಮ್ಮ ಟಾಪಿಕ್ ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ಆಡಿಯನ್ಸ್ಗೆ ಗೊತ್ತಾಗಬೇಕು. ಸೊ ಆಡಿಯನ್ಸ್ ಗೊತ್ತಾದರೆ ಆಗ ನಿಮ್ಮ ವಿಡಿಯೋದಲ್ಲಿ ಅವರು ಲಾಸ್ಟ್ವರೆಗೂ ಇರ್ತಾರೆ. ನೀವು ಸ್ಟಾರ್ಟಿಂಗಲ್ಲೇ ಬೋರಿಂಗ್ ಮಾಡ್ತಿದ್ದೀರಾ ಆಡಿಯನ್ಸ್ಗೆ ಅಂದರೆ ಆಗ ಬಂದುಬಿಟ್ಟು ಆಡಿಯನ್ಸು ಕ್ಲಿಕ್ ಮಾಡ್ತಾರೆ ನಿಮ್ಮ ವಿಡಿಯೋನ, ಬಟ್ ನೋಡಲ್ಲ. ನೀವು ನಿಮ್ಮ ಇಂಟ್ರಡಕ್ಷನ್ ನೋಡಿಬಿಟ್ಟೆ ಓಡೋಗ್ಬಿಡ್ತಾರೆ. ಸೊ ಆದಷ್ಟು ಬಂದುಬಿಟ್ಟು ನಿಮ್ಮ ಇಂಟ್ರಡಕ್ಷನ್ ಏನಿದೆ ಅದನ್ನು ಕೊಡೋಕ್ಕೆ ಹೋಗಬೇಡಿ. ಸೊ ಮಧ್ಯದ ಪಾರ್ಟಲ್ಲಿ ಬೇಕಿದ್ರೆ ಕೊಡಿ, ಅದನ್ನು ದೊಡ್ಡದಾಗಿ ಕೊಡಬೇಡಿ, ಚಿಕ್ಕದಾಗಿ ಕೊಡಿ. ಸೊ ಆದಷ್ಟು ಚಿಕ್ಕ ಇಂಟ್ರಡಕ್ಷನ್ ಇರಲಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹುಕ್ ಏನಿದೆ ಅದು ಕ್ರಿಯೇಟ್ ಮಾಡಿ, ನಿಮ್ಮ ಏನು ಪಾಯಿಂಟ್ ಇದೆ ಅದು ಮಾತಾಡಿ. ಓಕೆನಾ? ಇದು ಇಂಟ್ರಡಕ್ಷನ್ ಅದೆಲ್ಲ ಯಾವ ಚಾನಲ್ಗೆ ವರ್ಕ್ ಆಗುತ್ತೆ ಅಂದರೆ, ಈಗ 10 ಮಿಲಿಯನ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವ್ರು ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳಿ ಅದು ಓಡಿಬಿಡುತ್ತೆ. ಯಾಕಂದರೆ ಅವ್ರದ್ದು ಅಷ್ಟು ಸಬ್ಸ್ಕ್ರೈಬರ್ಸ್ ಬೇಸ್ ಇದೆ, ಅವ್ರದ್ದು ಎಷ್ಟು ವ್ಯೂಸ್ ಸಿಕ್ಬಿಡುತ್ತೆ ಅದು ಸಿಕ್ಬಿಡುತ್ತೆ. ಬಟ್ ನ್ಯೂ ಯೂಟ್ಯೂಬರ್ಸ್ ಆಗಿ ನೀವು ಇಂಟ್ರಡಕ್ಷನ್ ಮಾಡ್ತಾಯಿದ್ರೆ ಯಾವುದೇ ಆಡಿಯನ್ಸ್ ನೋಡೋಕ್ಕೆ ಹೋಗಲ್ಲ. ಸೊ ಡೈರೆಕ್ಟು ಪಾಯಿಂಟ್ ಟು ಪಾಯಿಂಟು ನೀವು ಮಾತಾಡಿಬಿಡಿ. ಓಕೆನಾ ಗೈಸ್? ಸೊ 3ನೇ ಪಾಯಿಂಟು ಇದು. ಸೊ 4ನೇ ಪಾಯಿಂಟ್ ಬಂದುಬಿಟ್ಟು ಎಂಗೇಜ್ಮೆಂಟ್ ಅಂದರೆ ಏನು? ಸೊ ನಿಮ್ಮ ಚಾನಲಲ್ಲಿ ಎಂಗೇಜ್ ಆಗಿರಬೇಕು ಆಡಿಯನ್ಸ್ ಅಂದರೆ ನೀವು ಅದೇ ಥರ ವೀಡಿಯೋ ಬಂದುಬಿಟ್ಟು ಪರ್ಫೆಕ್ಟಾಗಿ ಮಾಡಬೇಕು. ಅದೇ ಥರ ರಿಸರ್ಚ್ ಮಾಡಿ ಅದೇ ಥರ ನೀವು ಆಡಿಯನ್ಸ್ಗೆ ಬೆನಿಫಿಟ್ಟಾಗಿ ನೀವು ವೀಡಿಯೋಸ್ಗಳನ್ನ ಮಾಡಬೇಕು. ನೀವು ಹೆಂಗೆಂಗೋ ವೀಡಿಯೋ ಮಾಡಿ ಟೈಟಲ್ ಥಂಬ್ನೇಲ್ ಮಾತ್ರ ನೀವು ಚೆನ್ನಾಗಿ ಹಾಕಿದ್ದೀರಾ ಅಂದರೆ ಆ ಕಂಡೀಷನಲ್ಲಿ ಬಂದುಬಿಟ್ಟು ವರ್ಕ್ ಆಗಲ್ಲ. ಸೊ ನಿಮಗೆ ನಿಮ್ಮ ಆಡಿಯನ್ಸ್ ಎಂಗೇಜ್ ಆಗಿರಬೇಕು ನಿಮ್ಮ ವೀಡಿಯೋದಲ್ಲಿ ಅಂದರೆ, ಸೊ ಮೇಯ್ನಾಗಿ ಅವ್ರೇನಾದರೂ ಕಮೆಂಟ್ಸ್ ಏನಾದರೂ ಮಾಡಿದರೆ ಅದಕ್ಕೆ ಆದಷ್ಟು ಬಂದುಬಿಟ್ಟು ರಿಪ್ಲೈ ಮಾಡಿ. ಆಗೇನಾಗುತ್ತೆ, ಆಗ ನಿಮ್ಮ ಆಡಿಯನ್ಸ್ ಕನೆಕ್ಟೆಡ್ ಆಗಿರ್ತಾರೆ. ಓಕೆನಾ? ನಮಗೆ ಈಗ ಯಾರಾದರೂ ಒಂದು ಯೂಟ್ಯೂಬರು ಲೈಕ್ ಅಂದ್ಕೊಳ್ಳಿ, ಯಾರಾದರೂ ಒಂದು ಯೂಟ್ಯೂಬರ್ಗೆ ಆಡಿಯನ್ಸ್ ಕಮೆಂಟ್ ಮಾಡಿದರೆ ಆ ಕಮೆಂಟ್ಗೆ ರಿಪ್ಲೈ ಮಾಡಿದರೆ ಒಂದು ಆಡಿಯನ್ಸ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ಇದನ್ನು ಕೂಡ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ನಾನು ಯಾವುದಾದ್ರೂ ಒಂದು ದೊಡ್ಡ ಯೂಟ್ಯೂಬರ್ಗೆ ನಾನು ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ಯೂಟ್ಯೂಬರ್ಗೆ ನಾನು ಕಮೆಂಟ್ ಮಾಡಿದರೆ ಅವ್ರು ನನಗೆ ಕಮೆಂಟ್ ಬ್ಯಾಕ್ ಅಂದರೆ ರಿಪ್ಲೈ ಏನಾದರೂ ಮಾಡಿದರೆ ಆಗ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಆಗ ನಾನು ಮತ್ತೆ ಬಂದುಬಿಟ್ಟು ಎಂಗೇಜ್ ಆಗ್ತಿದ್ದೆ ಅವ್ರ ವೀಡಿಯೋದಲ್ಲಿ, ಮತ್ತೆ ಕಮೆಂಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದೆ. ಸೊ ನೀವೇನು ಮಾಡಬೇಕು, ಈ ಕಂಡೀಷನಲ್ಲಿ ಯಾರಾದರೂ ನಿಮಗೆ ಕಮೆಂಟ್ ಮಾಡ್ತಿದ್ದಾರಾ, ಅಟ್ಲೀಸ್ಟ್ 1-2 ಕಮೆಂಟ್ 3-4 ಕಮೆಂಟು ಬಂದಿದೆಯಾ, ಸೊ ಆ ಕಮೆಂಟ್ಸ್ಗೆಲ್ಲ ಆದಷ್ಟು ರಿಪ್ಲೈ ಮಾಡಿ. ಓಕೆನಾ? ಅವ್ರಿಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ನಿಮ್ಮ ವೀಡಿಯೋ ಹಾಕಿದರೆ ಅವ್ರು ಎಂಗೇಜ್ ಆಗ್ತಾರೆ, ನಿಮ್ಮ ವೀಡಿಯೋನ ನೋಡ್ತಾರೆ ಮತ್ತೆ ಕಮೆಂಟ್ ಮಾಡ್ತಾರೆ. ಅವ್ರಿಗೊಂದು ಖುಷಿ, ಆಡಿಯನ್ಸ್ಗೊಂದು ಖುಷಿ. ಸೊ ಆದಷ್ಟು ಬಂದುಬಿಟ್ಟು ಯಾರೆಲ್ಲ ಕಮೆಂಟ್ ಮಾಡ್ತಾರೆ ನಿಮ್ಮ ವೀಡಿಯೋಗಳಿಗೆ ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಆದಷ್ಟು ರಿಪ್ಲೈ ಮಾಡಿ. ಸೊ ನನಗೂ ತುಂಬ ಕಮೆಂಟ್ಸ್ ಬಂದಿದೆ. ಸೊ ನಾನು YT ಸ್ಟುಡಿಯೋನ ಓಪನ್ ಮಾಡಿಲ್ಲ, ಈ ಕೆಲಸದ ಬ್ಯುಸಿಲಿ. ಸೊ ಆದಷ್ಟು ನಾನು ಕೂಡ ರಿಪ್ಲೈ ಮಾಡಬೇಕು. ತುಂಬ ಕಮೆಂಟ್ಸ್ ಇದೆ, ನಾನು ಕಮೆಂಟ್ಸ್ಗೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಆಮೇಲೆ ನಂಗೆ ಹೇಳಬೇಡಿ ಮೇಡಮ್ ನೀವೇ ಹೇಳ್ತಾ ಇದ್ದೀರಾ ಕಾಮೆಂಟ್ಸ್ಗೆ ರಿಪ್ಲೈ ಮಾಡಬೇಕಂತ, ನೀವೇ ನಮಗೆ ಮಾಡಿಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು. ಬಟ್ ನಾನು ಎಲ್ಲರ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ. ಒಂದು ಸ್ವಲ್ಪ ವೆಯ್ಟ್ ಮಾಡಿ, ನನಗೆ ಟೈಮ್ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನಂಗೆ ಒಂದು ವೀಕ್ ಆಫ್ ಏನಾದರೂ ಸಿಕ್ಕಿದರೆ ನಾನು ಅದರಲ್ಲಿ ನಿಮಗೆ ಎಲ್ಲ ಕಮೆಂಟ್ಸ್ದು ಬಂದುಬಿಟ್ಟು ಕೂತ್ಕೊಂಡು ರಿಪ್ಲೈನ ಮಾಡ್ತೀನಿ ಒಂದೊಂದಾಗಿ. ಆ್ಯಂಡ್ ಎಲ್ಲರ ಪ್ರಾಬ್ಲಮ್ಸ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ. ಸೊ ಕಾಮೆಂಟ್ಸ್ ಯಾರ್ದೆಲ್ಲ ಇದೆ ಅದನ್ನು ನಾನು ನೋಡ್ತೀನಿ. ಸೊ ಆದಷ್ಟು ನನಗೆ ಕಮೆಂಟ್ ನೋಡೋಕ್ಕೆ ಟೈಮ್ ಸಿಗಲಿಲ್ಲ, ಬಟ್ ನೀವು ಫ್ರೀ ಆಗಿರ್ತೀರಲ್ವ, ಸೊ ಆದಷ್ಟು ನಿಮಗೆ 1-2 ಕಮೆಂಟ್ ಏನಾದರೂ ಬಂದ್ರೂ ನೀವು ಅದಕ್ಕೆ ಆದಷ್ಟು ರಿಪ್ಲೈ ಮಾಡಿ. ನಾನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಂಗೆ 1-2 ಕಮೆಂಟ್ ಬಂದ್ರೂ ನಾನು ಎಲ್ಲನೂ ಬಂದುಬಿಟ್ಟು ರಿಪ್ಲೈ ಮಾಡ್ತಿದ್ದೆ, ಆದಷ್ಟು ಜಾಸ್ತಿ ರಿಪ್ಲೈ ಮಾಡ್ತಿದ್ದೆ. ಸೊ ಆಗ ನನಗೆ ಇನ್ನೂ ಜಾಸ್ತಿ ಎಂಗೇಜ್ಮೆಂಟ್ ಬಂದುಬಿಟ್ಟು ಸಿಗ್ತಾಯಿತ್ತು. ಓಕೆನಾ? ಸೊ ಆದಷ್ಟು ಬಂದುಬಿಟ್ಟು ನೀವು ವೀಡಿಯೋನೂ ಕೂಡ ಬೆಟರಾಗಿ ಮಾಡಿ. ಆ್ಯಂಡ್ ಕಮೆಂಟ್ಸ್ ಏನಾದರೂ ಬಂದರೆ ಕೇಳಿ. ಆ್ಯಂಡ್ ಆಡಿಯನ್ಸು ಈ ಟಾಪಿಕಲ್ಲಿ ನಂಗೆ ವೀಡಿಯೋ ಬೇಕಂದರೆ ಅದನ್ನು ಕೂಡ ಮಾಡಿ. ಸೊ ಆದಷ್ಟು ಮಾಡಿ ಗೈಸ್. ಓಕೆನಾ? ಸೊ ಇನ್ನೊಂದು ನಾನು ಹೇಳಿದ್ನಲ್ಲ ನಿಮಗೆ ಬೋನಸ್ ಟಿಪ್ ಕೊಡ್ತೀನಂತ. ಸೊ ಅದು ಬಂದುಬಿಟ್ಟು ಕನ್ಸಿಸ್ಟೆನ್ಸಿ. ಸೊ ನೀವು ಇದೇನಾದರೂ ಕಲ್ತ್ಕೊಬಿಟ್ರೆ, ಕಂಟಿಸ್ಟೆನ್ಸ್ ಆಗಿರೋದು ನೀವೇನಾದರೂ ಕಲ್ತ್ಬಿಟ್ರೆ ನಿಮಗೆ ಯಾರಿಂದನೂ ಬಂದುಬಿಟ್ಟು ನಿಮ್ಮ ವೀಡಿಯೋ ಆಗಲಿ ಚಾನಲ್ ಆಗಲಿ ಗ್ರೋ ಆಗೋದ್ರಿಂದ ಯಾರೂ ಬಂದುಬಿಟ್ಟು ತಡೆಯೋಕ್ಕಾಗಲ್ಲ. ಸೊ ಏನಂದರೆ ಇದು ತುಂಬ ಇಂಪಾರ್ಟೆಂಟು. ನೀವು ವೀಡಿಯೋಸ್ ಏನಾದರೂ ಡೈಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ನೀವು ರೆಗ್ಯುಲರ್ ಆಗಿ ಇದ್ದೀರಾ ಅಂದರೆ, ಸೊ ಆಗ ಬಂದುಬಿಟ್ಟು ನೀವು ಎಲ್ಲನೂ ಕಲಿತೀರಾ. ಏನೆಲ್ಲ ಕಲಿತೀರಾ, ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ನೀವು ಮಾತಾಡೋ ಸ್ಟೈಲ್ ಚೇಂಜ್ ಆಗುತ್ತೆ, ನೀವು ಸ್ಲೋ ಇದ್ದರೆ ಫಾಸ್ಟ್ ಆಗ್ತೀರಾ. ಓಕೆನಾ? ಸೊ ನಿಮ್ದು ಎಲ್ಲನೂ ಚೇಂಜ್ ಆಗುತ್ತೆ, ನಿಮ್ಮ ಸ್ಕಿಲ್ನೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಆದಷ್ಟು ಬಂದುಬಿಟ್ಟು ಕಂಟಿಸ್ಟೆನ್ಸ್ ಆಗಿರಿ. ಕಂಟಿಸ್ಟೆನ್ಸ್ ಅನ್ನೋದು ಒಂದು ಕೀ ನಿಮಗೆ. ಓಕೆನಾ? ಸೊ ನಾನೇ ಹೇಳ್ತಾ ಇದ್ದೀನಿ, ನೀವು ಕಂಟಿಸ್ಟೆನ್ಸ್ ಆಗಿದ್ದರೆ ಆದಷ್ಟು ನಿಮ್ಮದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ನಿಮಗೆ ವ್ಯೂಸ್ನೂ ಚೆನ್ನಾಗಿ ಸಿಗುತ್ತೆ, ಆ್ಯಂಡ್ ಸಬ್ಸ್ಕ್ರೈಬರ್ಸು ಸಿಗ್ತಾರೆ, ಆ್ಯಂಡ್ ನಿಮಗೆ ಗ್ರೋತು ಕೂಡ ಬೇಗ ಸಿಕ್ಬಿಡುತ್ತೆ. ಸೊ ತುಂಬ ಜನ ಇದು ಮಾಡಲ್ಲ. ತುಂಬ ಜನ ಏನು ಮಾಡ್ತೀರಾ, ಇನ್ಕಂಟಿಸ್ಟೆನ್ಸ್ ಆಗಿರ್ತಾರೆ. ಬಟ್
ಒಂದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ತುಂಬ ದಿನ ಗ್ಯಾಪ್ ಕೊಡ್ತಾರೆ ಮತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾರೆ. ಸೊ ಇದು ಮಾಡೋಂಗಿಲ್ಲ. ನೀವು ಡೈಲಿ ವೀಡಿಯೋ ಮಾಡ್ತಿದ್ರೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ, 2 ಡೇಸ್ಗೊಂದ್ಸಲ ವೀಡಿಯೋ ಅಪ್ಲೋಡ್ ಮಾಡ್ತಿದ್ರೆ 2 ಡೇಸ್ಗೊಂದ್ಸಲ ಮಾಡಿ, 3 ಡೇಸ್ಗೊಂದ್ಸಲ ವೀಡಿಯೋ ಅಪ್ಲೋಡ್ ಮಾಡ್ತಿದ್ರೆ 3 ಡೇಸ್ಗೊಂದ್ಸಲ ಅಪ್ಲೋಡ್ ಮಾಡಿ. ಸೊ ಇದು ಕಂಟಿಸ್ಟೆನ್ಸ್ ಅಂತ ನಾವು ಹೇಳೋದು. ಓಕೆನಾ? ಆದಷ್ಟು ಬಂದುಬಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ನೀವಿದ್ದರೆ ನೀವು ಆರಾಮಾಗಿ ನೀವು ಯೂಟ್ಯೂಬಲ್ಲಿ ಗ್ರೋ ಆಗಿಬಿಡ್ಬೋದು ಆರಾಮಾಗಿ. ಓಕೆನಾ? ಇದು ನೀವು ಕಂಟಿಸ್ಟೆನ್ಸ್ ಆಗಿದ್ದರೆ, ನಿಮ್ಮ ವೀಡಿಯೋ ಚೆನ್ನಾಗಿದ್ದರೆ, ನಿಮ್ಮ ಸ್ಕಿಲ್ ಎಲ್ಲ ಚೆನ್ನಾಗಿದ್ರೆ ನೀವು ಆರಾಮಾಗಿ ಯೂಟ್ಯೂಬಲ್ಲಿ ಗ್ರೋ ಆಗಿಬಿಡ್ಬೋದು. ಬಟ್ ನೀವು 6 ಮಂತ್ ಇಲ್ಲ 3 ಮಂತ್ ಅಟ್ಲೀಸ್ಟ್ ಕಂಟಿಸ್ಟೆನ್ಸ್ ಆಗಿದ್ದರೆ ಆರಾಮಾಗಿ ನಿಮ್ಮ ಚಾನಲ್ ಏನಾಗ್ಬಿಡುತ್ತೆ, ಗ್ರೋ ವಿದಿನ್ 6 ಮಂತಲ್ಲೇ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ದು ಏನಾಗುತ್ತೆ, ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಮಾನಿಟೈಸೇಷನ್ ಕೂಡ ಆಗಿಬಿಡುತ್ತೆ. ಸೊ ಇದು ಇಷ್ಟು ಪಾಯಿಂಟ್ಸ್ ಗೈಸ್. ಸೊ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ನನಗೆ ಕಾಮೆಂಟಲ್ಲಿ ಹೇಳಿ, ಕಾಮೆಂಟ್ ಮಾಡಿ. ಆ್ಯಂಡ್ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.